ಎಲ್ರಿಗೂ ನಮಸ್ಕಾರ. ಊಟಕ್ಕೆ ಉಪ್ಪಿನಕಾಯಿ ಜೊತೆಗೆ ಹಪ್ಪಳ ಸಂಡಿಗೆ ಇದ್ರೆ ಒಳ್ಳೇದಲ್ವಾ? ಕೆಲವರಿಗೆ ಸಾಬಕ್ಕಿ ಸಂಡಿಗೆಯನ್ನ ಹೇಗ್ ಮಾಡುದು ಅಂತ ಗೊತ್ತಿರ್ಬೋದು. ಆದ್ರೆ ನಾನು ಯಾವ ರೀತಿಯಾಗಿ ಸಾಬಕ್ಕಿ ಸಂಡಿಗೆಯನ್ನ ಮಾಡ್ತೇನೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ನೋಡಿಕೊಂಡು ಬರೋಣ. ಸಂಡಿಗೆ ನೋಡಿದ್ರೇನೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಈ ರೀತಿಯಾಗಿ ಸಂಡಿಗೆನ ಮಾಡಿಕೊಟ್ರೆ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ 1 ಬೌಲ್ ಆಗುವಷ್ಟು ಸಾಬಕ್ಕಿನ ತಗೊಂಡಿದ್ದೀನಿ. ಸ್ವಲ್ಪವೇ ಸಂಡಿಗೆನ ಮಾಡಿ ನೋಡಬೇಕು ಅಂತ ಇದ್ದರೆ ಗ್ಲಾಸ್ ಅಳತೆಯಲ್ಲೂ ತೆಗೆದುಕೊಳ್ಬೋದು. ಸಾಬಕ್ಕಿಯನ್ನು ಒಮ್ಮೆ ತೊಳೆದು ರಾತ್ರಿಗೆ ನೆನೆ ಹಾಕ್ತಾ ಇದ್ದೇನೆ. ಸಾಬಕ್ಕಿ ಎಷ್ಟು ಚೆನ್ನಾಗಿ ಸ್ಮೂತ್ ಆಗ್ತದೆಯೋ ಅಷ್ಟು ಚೆನ್ನಾಗಿ ಬೇಯ್ತದೆ. ಇದನ್ನು ಹಾಗೆ ಮುಚ್ಚಿಡ್ತೇನೆ. ನೋಡಿ, ಸಾಬಕ್ಕಿ ಸ್ಮೂತ್ ಆಗಿದೆ. ಸಾಬಕ್ಕಿಯನ್ನು ರುಬ್ಬಿ ಕೂಡ ಸಂಡಿಗೆ ಮಾಡ್ಬೋದು, ತುಂಬಾ ಚೆನ್ನಾಗಿ ಆಗ್ತದೆ. ನಾನಿಲ್ಲಿ 1 ಬೌಲ್ ಸಾಬಕ್ಕಿಗೆ 6 ಬೌಲ್ ಆಗುವಷ್ಟು ನೀರನ್ನು ಹಾಕ್ತಾ ಇರೋದು. ಸಾಬಕ್ಕಿ ಚೆನ್ನಾಗಿ ಬೆಂದಿಲ್ಲ ಅಂದರೆ ಸಂಡಿಗೆ ಒರಟಾಗ್ತದೆ, ಸ್ವಲ್ಪವೂ ಚೆನ್ನಾಗಾಗಲ್ಲ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕಡಿಮೆ ಹಾಕಿಕೊಂಡ್ರೆ ಟೀ ಕಾಫಿ ಜೊತೆಗೂ ತಿನ್ಬೋದು, ತುಂಬಾ ಚೆನ್ನಾಗಾಗ್ತದೆ. ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸು, ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಇದನ್ನು ರುಬ್ಬಿಕೊಂಡು ಬರ್ತೇನೆ. ನೋಡಿ, ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಸೋಸಿಕೊಂಡಿದ್ದೇನೆ. ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ನೀರಿಗೆ ಸೇರಿಸಿಕೊಳ್ತೇನೆ. ನೀರು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ಮೇಲೆ ಸಾಬಕ್ಕಿಯನ್ನು ಹಾಕಿಕೊಳ್ಬೇಕು. ನೋಡಿ, ನೀರು ಬಿಸಿಯಾಗಿದೆ. ಸಾಬಕ್ಕಿಯನ್ನು ಹಾಕಿಕೊಳ್ತೇನೆ. ನಾನಿಲ್ಲಿ ಸಂಡಿಗೆಯನ್ನು ಜಾಸ್ತಿ ಮಾಡ್ತಾ ಇರೋದ್ರಿಂದ ಟೈಮ್ ಜಾಸ್ತಿ ಬೇಕಾಗ್ತದೆ. ಅರ್ಧ ಗಂಟೆ ಚೆನ್ನಾಗಿ ಬೇಯಿಸಿಕೊಳ್ತೇನೆ. ಚೆನ್ನಾಗಿ ಬೆಂದಿಲ್ಲ ಅಂದರೆ ಸಂಡಿಗೆ ಸ್ವಲ್ಪವೂ ಚೆನ್ನಾಗಾಗಲ್ಲ. ಕಡಿಮೆ ಪ್ರಮಾಣದಲ್ಲಿ ಸಂಡಿಗೆ ಮಾಡ್ತೀರಾ ಅಂತಾದರೆ ಬೇಗ ಆಗ್ತದೆ. ನೋಡ್ಬೋದು, ನೀರೆಲ್ಲ ಆರಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಅರ್ಧ ಗಂಟೆ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ನೋಡಿ, ಅರ್ಧ ಗಂಟೆ ಆಗುವಾಗ ಈ ರೀತಿಯಾಗಿ ಇದೆ. ಇದಿನ್ನೂ ನೀರಾಗಿದೆ, ಆಗಲಿಲ್ವೇನೋ ಅಂತ ಗ್ರಹಿಸೋದು ಬೇಡ. ತಣಿದ ಮೇಲೆ ಇದು ಇನ್ನೂ ಗಟ್ಟಿ ಆಗ್ತದೆ. ಇದಾಗಿದೆ. ಇದನ್ನು ಅರ್ಧ ಗಂಟೆ ತಣಿಯೋದಕ್ಕೆ ಬಿಡಬೇಕು. ನೋಡಿ, ಸಾಬಕ್ಕಿ ಮಿಶ್ರಣ ತಣಿದ ಮೇಲೆ ಈ ಹದದಲ್ಲಿ ಇರಬೇಕು. ಸ್ವಲ್ಪ ಪಾತ್ರೆಗೆ ಹಾಕಿಕೊಂಡು ಮುಚ್ಚಿಡಬೇಕು, ಇಲ್ಲಾಂದರೆ ತುಂಬ ಗಟ್ಟಿ ಆಗ್ತದೆ. ಅಕ್ಕಿ ಚೀಲ ಬರುತ್ತಲ್ವ, ಅದರಲ್ಲಿ ಸಂಡಿಗೆನ ಹಾಕ್ತಾ ಇರೋದು. ನೋಡಿ, ಈ ರೀತಿಯಾಗಿ ಸಂಡಿಗೆಯನ್ನು ಹಾಕಿಕೊಳ್ತೇನೆ. ಬೇಗ ಒಣಗಬೇಕು ಅಂತ ಇದ್ದರೆ ಸ್ವಲ್ಪ ತೆಳುವಾಗಿಯೂ ಸಂಡಿಗೆನ ಹಾಕಿಕೊಳ್ಬೋದು. ಸಾಬಕ್ಕಿ ಸಂಡಿಗೆನ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಬೋದು. ಬಿರುಕು ಬಿದ್ದು ಸಂಡಿಗೆ ಹಾಳಾಗ್ತದೆ ಅನ್ನುವಂತಹ ಟೆನ್ಷನ್ ಕೂಡ ಇರಲ್ಲ. ಹಪ್ಪಳ ಸಂಡಿಗೆ ಎಲ್ಲ ಮಾಡೋದಿದ್ರೆ ಬೇಗ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು. ತುಂಬ ಬಿಸಿಲಾದರೆ ಕುಳಿತುಕೊಳ್ಳೋದು ಕಷ್ಟ ಆಗ್ತದೆ. ನೋಡಿ, 1 ಬೌಲು ಸಾಬಕ್ಕಿಯಲ್ಲಿ ಇಷ್ಟು ಸಂಡಿಗೆ ಆಗಿದೆ. ನೋಡಿ, ಸಂಜೆ ಆಗುವಾಗ ಇಷ್ಟು ಒಣಗಿದೆ. ಸರಿಯಾಗಿ 3 ದಿನ ಬಿಸಿಲಿಗೆ ಹಾಕಿದರೆ ಒಳ್ಳೆಯದು. ನೋಡಿ, 3 ದಿನ ಬಿಸಿಲಿಗೆ ಇಷ್ಟು ಚೆನ್ನಾಗಿ ಒಣಗಿದೆ. 1 ಬೌಲ್ ಸಾಬಕ್ಕಿಯಲ್ಲಿ 150ರಿಂದ 200 ಸಂಡಿಗೆ ಆಗಿರ್ಬೋದೇನೋ, ಲೆಕ್ಕ ಮಾಡಿಲ್ಲ. ಸಂಡಿಗೆ ಹೇಗಾಗಿದೆ ಅಂತ ಫ್ರೈ ಮಾಡಿ ನೋಡೋಣ. ನೋಡ್ಬೋದು, ಎಷ್ಟು ಚೆನ್ನಾಗಿ ಹೂವಿನಂತೆ ಅರಳ್ತಾ ಇದೆ. ನಾನಿಲ್ಲಿ ಸೋಡಾ ಏನೂ ಹಾಕಿಲ್ಲ, ಆದ್ರೂ ಡಬಲ್ ಸೈಜ್ ಆಗ್ತಾ ಇದೆ. ನೀವು ಸಹ ಒಮ್ಮೆ ಈ ರೀತಿಯಾಗಿ ಸಂಡಿಗೆನ ಮಾಡಿ ನೋಡಿ, ತುಂಬಾ ಇಷ್ಟ ಆಗತ್ತೆ. ನೀವು ನೋಡ್ಬೋದು, ಕಲರ್ ಸಹ ಎಷ್ಟು ಚೆನ್ನಾಗಾಗಿದೆ. ಒಳ್ಳೆ ಹತ್ತಿಯ ರೀತಿ ಕಾಣಿಸ್ತಾ ಇದೆ. ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಆಗಿದೆ. ನೀವು ನೋಡಿ, ಊಟದ ಜೊತೆ ಅಂತೂ ತುಂಬಾ ಚೆನ್ನಾಗಾಗತ್ತೆ. ಟೀ ಕಾಫಿ ಜೊತೆನೂ ತಿನ್ಬೋದು, ತುಂಬಾ ಚೆನ್ನಾಗಾಗತ್ತೆ.
ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಒಳ್ಳೆಯ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ಸಹ ನಮಸ್ಕಾರ.